ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವೃತ್ತಿ ಈ ಆಶ್ಚರ್ಯ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಧುರವಾದ ವಂದನೆಗಳನ್ನು ತಿಳಿಸುವಂಥವನಾಗಿದ್ದೇನೆ. ನೀವು ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ನಿಮಗೆ ದೇವರು ತನ್ನ ಆಶೀರ್ವಾದವನ್ನು ಕೊಟ್ಟು ನಡೆಸ್ತದೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಇದನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ದಿನ ಕೂಡ ಆತ್ಮಿಕ ಸಂದೇಶವನ್ನು ನಾವು ಧ್ಯಾನಿಸೋಣ. ದೇವ ಜನರು ಪ್ರಾರ್ಥನೆ ಮಾಡಲೇಬೇಕಾ? ದೇವ ಮಕ್ಕಳು ಯಾವ ಯಾವ ಸಮಯದಲ್ಲಿ ಪ್ರಾರ್ಥಿಸಬೇಕು? ದೇವ ಮಕ್ಕಳಿಗೆ ಪ್ರಾರ್ಥನೆಗೆ ಆಯ್ಕೆಗಳಿದೆಯಾ? ನೋಡಿ, ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ದೇವರ ಜನರು ಪ್ರಾರ್ಥನೆ ಮಾಡಲೇಬೇಕು. ನೀವು ಪ್ರಾರ್ಥನೆ ಮಾಡುವಾಗ ಅಂದರೆ ನೀವು ಪ್ರಾರ್ಥಿಸಲೇಬೇಕು. ಹಾಗಾದರೆ ಪ್ರಾರ್ಥಿಸಬೇಕಾದರೆ ಯಾವಾಗ ಪ್ರಾರ್ಥಿಸಬೇಕು? ಯಾವ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸಬೇಕು? ಅದನ್ನೇ ನಾವು ಇವತ್ತು ಸತ್ಯವೇದ ಅನುಸಾರವಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವು ಎಡಬಿಡದೆ ಪ್ರಾರ್ಥಿಸಬೇಕು. ಹೌದು, ಒಬ್ಬ ದೇವ ಭಕ್ತನು ಎಡಬಿಡದೆ ಪ್ರಾರ್ಥಿಸಬೇಕು. ದೇವ ಜನರು ಪ್ರಾರ್ಥನೆ ಯಾವ ಕಾರ್ಯಗಳಿಗೆ ಮಾಡಬೇಕು? ಮೊದಲನೇದಾಗಿ ದೇವ ಜನರು ಎಡಬಿಡದೆ ಪ್ರಾರ್ಥಿಸಬೇಕು. 1 ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ಹೌದು ಪ್ರಿಯ ದೇವರ ಮಕ್ಕಳೇ, ನಾವು ಮೊದಲನೇದಾಗಿ ಪ್ರಾರ್ಥನೆ ಮಾಡಲೇಬೇಕು. ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದ್ರೆ ಎಡಬಿಡದೆ ನಾವು ಪ್ರಾರ್ಥಿಸಬೇಕು. ಎಲ್ಲ ವೇಳೆಗಳಲ್ಲಿ, ಕಷ್ಟದ ಸಮಯದಲ್ಲಿ, ಸಂತೋಷದ ಸಮಯದಲ್ಲಿ, ನೋವು, ನಲಿವು, ದುಃಖ, ಸಂತೋಷ ಎಲ್ಲ ಸಮಯಗಳಲ್ಲಿ ನಾವು ಎಡಬಿಡದೆ ಪ್ರಾರ್ಥಿಸಬೇಕು. ಹಾಗಾದರೆ ಮೊದಲನೇದಾಗಿ ನಾವು ಎಡಬಿಡದೆ ಪ್ರಾರ್ಥಿಸಬೇಕು. ಎರಡನೇದಾಗಿ ಮುಂಜಾನೆ ವೇಳೆಯಲ್ಲಿ ಒಬ್ಬ ದೇವ ಭಕ್ತನು ಪ್ರಾರ್ಥಿಸುವುದಕ್ಕೆ ಒಳ್ಳೆಯ ಸಮಯ ಮುಂಜಾನೆ ನಾವು ಪ್ರಾರ್ಥಿಸಬೇಕು. ಯೇಸು ಕ್ರಿಸ್ತನು ಅದಕ್ಕೆ ನಮಗೆ ಮಾದರಿಯನ್ನ ತೋರಿಸಿ ಹೋಗಿದ್ದಾರೆ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 35ನೇ ವಾಕ್ಯ, ಮುಂಜಾನೆ ಇನ್ನು ಮೊಬ್ಬಿರುವಾಗ ಯೇಸು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸುತ್ತಿದ್ದನು. ಇಲ್ಲಿ ವಚನ ಹೇಳ್ತದೆ, ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇರುವಾಗ ಆತನು ಸೇವೆಯನ್ನ ಪ್ರಾರಂಭ ಮಾಡುವ ಮೊದಲೇ ಅಥವಾ ಆತನ ಜೀವಿತ ಒಂದು ಪ್ರಾರ್ಥನಾ ಜೀವಿತವಾಗಿತ್ತು. ಇಲ್ಲಿ ವಚನ ಹೇಳ್ತದೆ, ಮುಂಜಾನೆ ಇನ್ನು ಮೊಬ್ಬಿರುವಾಗ. ನಾನು ಭಾವಿಸ್ತೇನೆ ಒಂದು 4 ಗಂಟೆಯಿಂದ 6 ಗಂಟೆ ಆ ಸಮಯದಲ್ಲಿ ಇನ್ನು ಮುಂಜಾನೆ ಮೊಬ್ಬಿರುವಾಗ ಯೇಸು ಕ್ರಿಸ್ತನು ಎದ್ದು ಹೊರಟು ಅಡವಿಗೆ ಹೋಗಿ ಆತನು ಪ್ರಾರ್ಥಿಸುತ್ತಾ ಇದ್ದನು. ಯೇಸು ಕ್ರಿಸ್ತನು ನಮ್ಮೆಲ್ಲ ಕಾರ್ಯಗಳಿಗೆ ಮಾದರಿಯಾಗಿದ್ದಾನೆ. ಆತನು ಮಾದರಿಯನ್ನ ತೋರಿಸಿದ್ದಾನೆ. ಆತನು ದೀಕ್ಷಾ ಸ್ಥಾನವನ್ನು ತೆಗೆದುಕೊಳ್ಳಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಆದರೆ ನಮಗೆ ಮಾದರಿಯನ್ನ ತೋರಿಸುವುದಕ್ಕಾಗಿ ಯೇಸು ಕ್ರಿಸ್ತನು ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡನು. ಅದೇ ವಿಧದಲ್ಲಿ ಪ್ರಿಯ ದೇವ ಮಗುವೆ, ಮುಂಜಾನೆಯ ಸಮಯದಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥನೆಗಾಗಿ ಎದ್ದು ಹೋಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಕೂಡ ನಾವು ಮುಂಜಾನೆಯ ಸಮಯದಲ್ಲಿ ನಿನ್ನ ಜೀವನ ಮೊದಲನೆಯ ದಿನದ ಪ್ರಾರಂಭ ಯಾರೊಂದಿಗೆ ಪ್ರಾರಂಭವಾಗಬೇಕೆಂಬುದಾಗಿ ಹೇಳಿದ್ರೆ ದೇವರೊಂದಿಗೆ. ನಿನ್ನ ಸಮಯ ಮೊದಲನೇದಾಗಿ ನಿನ್ನ ಸಮಯ ಯಾರೊಂದಿಗೆ ಪ್ರಾರಂಭವಾಗಬೇಕೆಂದರೆ ದೇವರ ಒಂದಿಗೆ ಪ್ರಾರಂಭವಾಗಬೇಕು. ಮುಂಜಾನೆಯ ಸಮಯದಲ್ಲಿ ಕರ್ತನನ್ನ ಹುಡುಕಿ ಪ್ರಾರ್ಥನೆ ಮಾಡ್ರಿ. ಅದಕ್ಕೆ ದಾವಿದನು ತನ್ನ ಕೀರ್ತನೆಯಲ್ಲಿ ಹೀಗೆ ಹೇಳುತ್ತಾನೆ, ಉದಯ ಕಾಲದಲ್ಲಿ ನನ್ನ ದೇವರನ್ನ ಮುಂಗೊಳ್ಳುವೆನು. ಹೌದು, ಉದಯ ಕಾಲದಲ್ಲಿ ನನ್ನ ಸ್ವರವು ನನ್ನ ದೇವರಿಗೆ ಕೇಳಿಸುವುದೆಂಬುದಾಗಿ ಭಕ್ತನಾದ ದಾವೀದನು ಹೇಳುತ್ತಾ ಇದ್ದಾನೆ. ಹಾಗಿರುವುದಾದ್ರೆ ನಿಮ್ಮ ಮೊದಲ ದಿನದ ಮೊದಲ ಸಮಯವನ್ನ ನೀವು ಮುಂಜಾನೆ ಪ್ರಾರ್ಥನೆಯಲ್ಲಿ ನೀವು ಕಳೆಯಿರಿ. ಹಾಗಾದ್ರೆ ಮೊದಲನೇದಾಗಿ ಎಡಬಿಡದೆ ಪ್ರಾರ್ಥಿಸಿರಿ. ಎರಡನೇದಾಗಿ ಮುಂಜಾನೆಯ ಸಮಯದಲ್ಲಿ ನೀವು ಪ್ರಾರ್ಥಿಸಿರಿ. ಮೂರನೇದಾಗಿ ಕುಟುಂಬದೊಂದಿಗೆ
ಪ್ರಾರ್ಥಿಸಿರಿ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 19ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ ಅದರ 19ನೇ ವಾಕ್ಯ. ನಿಮಗೋಸ್ಕರವಾಗಿ ನಾನು ಆ ವಾಕ್ಯ ಭಾಗವನ್ನು ಓದುತ್ತೇನೆ. ಇದಲ್ಲದೆ ಸತ್ಯವಾಗಿ ನಿಮಗೆ ಹೇಳುತ್ತೇನೆ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. 20ನೇ ವಚನ. ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅವರ ನಡುವೆ ನಾನು ಇದ್ದೇನೆ. ಇಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ, ಅಂದರೆ ಎರಡು ಜನ ಸೇರಿ ಒಂದು ವಿಷಯವನ್ನ ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥಿಸುವಾಗ ಸ್ವರ್ಗದಲ್ಲಿ ಅದು ಹಾಗೆ ಸಂಭವಿಸ್ತದೆ. ನಿಮ್ಮ ಪ್ರಾರ್ಥನೆಗೆ ಅದು ಹಾಗೆ ಉತ್ತರ ದೊರಕುವಂಥದ್ದಾಗಿದೆ. ಇಲ್ಲಿ ನಾವು ಏನನ್ನ ನೋಡಬಹುದು? ಎಲ್ಲಿ ಒಂದು ಎರಡು ಜನ, ಮುಖ್ಯವಾಗಿ ಕುಟುಂಬ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ಬರುತ್ತಾರೋ. ನಾನು ಯಾವಾಗಲೂ ಅದನ್ನು ಹೀಗೆ ವ್ಯಾಖ್ಯಾನಿಸುವುದು ಉಂಟು. 2-3 ಜನ ಸಭೆಗೆ ಬರೋದಿಲ್ಲ, ಆಲಯಕ್ಕೆ ಬರೋದಿಲ್ಲ, ಅಲ್ಲಿ ಬಹಳ ಜನ ಬರ್ತಾರೆ. 2-3 ಜನ ಬರುವ ಒಂದೇ ಒಂದು ಸ್ಥಳ, ಅದು ಕುಟುಂಬ. ಗಂಡ ಆಗಿರಬಹುದು, ಹೆಂಡತಿ ಆಗಿರಬಹುದು, ಮಕ್ಕಳಾಗಿರಬಹುದು. 2-3 ಜನ ಸೇರಿ ಕುಟುಂಬವಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ನಡುವೆ ದೇವರಿದ್ದಾನೆ, ನಿಮ್ಮ ಜೊತೆಯಲ್ಲಿ ದೇವರಿದ್ದಾನೆ, ನಿಮ್ಮ ಮಧ್ಯದಲ್ಲಿ ದೇವರು ಚಲಿಸುತ್ತಾನೆ. ಆದ್ದರಿಂದ ನೀವು ಕುಟುಂಬವಾಗಿ ಪ್ರಾರ್ಥಿಸಬೇಕು. ಮೊದಲನೇದಾಗಿ ಎಡಬಿಡದೆ ಪ್ರಾರ್ಥಿಸಿರಿ, ಮುಂಜಾನೆ ಸಮಯದಲ್ಲಿ ಪ್ರಾರ್ಥಿಸಿರಿ. ಮೂರನೇದಾಗಿ ನಿಮ್ಮ ಕುಟುಂಬದೊಂದಿಗೆ ಪ್ರಾರ್ಥಿಸಿರಿ. ಪ್ರಿಯ ದೇವ ಜನರೇ, ಕುಟುಂಬದೊಂದಿಗೆ ಬೇರೆ ಊರುಗಳಿಗೆ ಹೋಗಲಿಕ್ಕೆ ಸಮಯವಿದೆ, ಕುಟುಂಬದೊಂದಿಗೆ ಪಿಕ್ನಿಕ್ ಹೋಗಲಿಕ್ಕೆ ಸಮಯವಿದೆ, ಕುಟುಂಬದೊಂದಿಗೆ ಊಟ ಮಾಡಲು ಸಮಯವಿದೆ. ಅದೇ ವಿಧದಲ್ಲಿ ಪ್ರತಿನಿತ್ಯ ನೀವು ಕುಟುಂಬ ಪ್ರಾರ್ಥನೆಯನ್ನ ಮಾಡಬೇಕು. ಹೌದು, ನೀನು ದೇವ ಭಕ್ತನಾಗಿದ್ದರೆ, ನೀನು ಕ್ರೈಸ್ತ ಭಕ್ತನಾಗಿದ್ದರೆ, ನೀನು ಕ್ರೈಸ್ತ ಕುಟುಂಬ ಇರುವುದಾದರೆ ನೀನು ಕುಟುಂಬವಾಗಿ ನೀವು ಪ್ರಾರ್ಥಿಸಬೇಕು. ಎಷ್ಟು ಸಮಯ ಪ್ರಾರ್ಥಿಸ್ತೀರಾ ಅದು ಮುಖ್ಯವಲ್ಲ. ನೀವು ಒಂದು ಚಿಕ್ಕ ಹಾಡನ್ನು ಹಾಡಿಯೋ, ಒಂದು ಚಿಕ್ಕ ವೇದ ವಾಕ್ಯವನ್ನು ಓದಿ ಅದನ್ನು ಧ್ಯಾನಿಸಿ ನೀವು ಕುಟುಂಬ ಪ್ರಾರ್ಥನೆಯನ್ನು ಮಾಡಿರಿ. ವಿಶೇಷವಾಗಿ ಈ ದಿನಗಳಲ್ಲಿ ಆಸರೆ ಟಿವಿಯಲ್ಲಿ ಕೂಡ ಕುಟುಂಬ ಪ್ರಾರ್ಥನೆಯನ್ನು ನೀವು ನೋಡುತ್ತಾ ಇದ್ದೀರಾ. ಹೇಗೆ ಕುಟುಂಬ ಪ್ರಾರ್ಥನೆ ಮಾಡಬೇಕು? ಒಂದು ತಂಡವಾಗಿ ಬಂದು ಕೂತು ಕೆಲವು ಹಾಡುಗಳನ್ನು ಹಾಡಿ, ಕೆಲವು ವಾಕ್ಯ ಭಾಗಗಳನ್ನು ಓದಿ, ಕೆಲವು ಅವರು ಪ್ರಾರ್ಥಿಸುವುದಂಥ ಕಾರ್ಯಗಳನ್ನು ನೀವು ಆಸರೆ ಟಿವಿಯಲ್ಲಿ ವೀಕ್ಷಿಸುತ್ತಾ ಇದ್ದೀರಾ. ಅದೇ ವಿಧದಲ್ಲಿ ಅದೇ ಒಂದು ವಿಧಾನವನ್ನ ನೀವು ತೆಗೆದುಕೊಂಡು ನೀವು ಕುಟುಂಬವಾಗಿ ಪ್ರಾರ್ಥಿಸಿರಿ. ನೀವು ಕುಟುಂಬವಾಗಿ ದೇವರನ್ನ ಹುಡುಕುವಾಗ ದೇವರು ನಿಮ್ಮ ಕುಟುಂಬದ ಸುತ್ತಲೂ ಬೇಲಿಯನ್ನ ಹಾಕುತ್ತಾರೆ. ನಿಮ್ಮ ಕುಟುಂಬಗಳಲ್ಲಿ ಅಸಮಾಧಾನಗಳು ಇರೋದಿಲ್ಲ. ದೇವರು ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ಸಂಗತಿಗಳನ್ನ ಮಾಡುತ್ತಾರೆ. ಆದ್ದರಿಂದ ಕುಟುಂಬವಾಗಿ ನೀವು ಪ್ರಾರ್ಥಿಸಿರಿ. ನಾಲ್ಕನೇದಾಗಿ ನೀವು ಊಟದ ಮೊದಲು ಪ್ರಾರ್ಥಿಸಿರಿ. ಹೌದು ಪ್ರಿಯ ದೇವ ಜನರೇ, ದೇವರು ನಮಗೆ ಒಂದು ಪ್ರಾರ್ಥನೆಯ ಒಂದು ಪ್ಯಾಟ್ರನ್ ಅಥವಾ ಒಂದು ವಿಧಾನವನ್ನ ಕಲಿಸಿದ್ದಾರೆ. ಅನುದಿನದ ನಮ್ಮ ಆಹಾರವನ್ನ ದಯಪಾಲಿಸು. ಅದು ಶಾರೀರಿಕ ಆಹಾರವಾಗಿರಬಹುದು, ಒಂದು ವೇಳೆ ಆತ್ಮಿಕ ಆಹಾರವಾಗಿರಬಹುದು. ನಾವು ನಮ್ಮ ಆಹಾರಕ್ಕಾಗಿ ಪ್ರಾರ್ಥಿಸಬೇಕು. ಒಳ್ಳೆಯ ಉದಾಹರಣೆ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಪ್ರಾರ್ಥಿಸುತ್ತಾ ಇದ್ದಾರೆ. ನೋಡಿ, ಆ ರೊಟ್ಟಿಗಳನ್ನು ಕೈಗಳಲ್ಲಿ ತೆಗೆದುಕೊಂಡು ಆ ಮೀನುಗಳನ್ನು ತೆಗೆದುಕೊಂಡು ಜನರಿಗೆ ಹಾಗೆ ಕೊಡಲಿಲ್ಲ. ಅವುಗಳನ್ನು ಪ್ರಾರ್ಥಿಸಿ, ಅವುಗಳನ್ನು ಆಶೀರ್ವದಿಸಿ, ಅವುಗಳನ್ನು ಜನರಿಗೆ ಕೊಟ್ಟನು. ಹೌದು ಪ್ರಿಯ ದೇವ ಜನರೇ, ಅನೇಕ ವೈದ್ಯರು ಹೇಳುವುದುಂಟು, ಮನುಷ್ಯನಿಗೆ ಅಧಿಕವಾದಂಥ ರೋಗಗಳು ಒಂದು ಊಟದ ಮುಖಾಂತರ ಬರ್ತದೆ, ಇನ್ನೊಂದು ನೀರಿನ ಮುಖಾಂತರ ಬರ್ತದೆ. ಆದ್ದರಿಂದ ನಿನ್ನ ಆಹಾರಕ್ಕಾಗಿ ನೀನು ಪ್ರಾರ್ಥಿಸುವಾಗ ದೇವರು ನಿನ್ನ ಆಹಾರವನ್ನು ಆಶೀರ್ವದಿಸ್ತಾನೆ. ನೀನು ಊಟ ಮಾಡುವ ಮೊದಲು ಆಹಾರಕ್ಕಾಗಿ ಸ್ತೋತ್ರ ಮಾಡಿ ನೀನು ಪ್ರಾರ್ಥಿಸಬೇಕು. ಯಾಕೆಂದ್ರೆ ಆಹಾರವು ದೇವರಿಂದ ಬಂದದ್ದಾಗಿದೆ. ಆಹಾರವು
ನಿನ್ನ ಶರೀರವನ್ನು ಅದು ಬಲಗೊಳಿಸಲು, ನೀನು ಶಕ್ತಿಶಾಲಿಯಾಗಿರಲು ನೀವು ಪ್ರಾರ್ಥನೆ ಮಾಡಿ ಆಹಾರವನ್ನು ತೆಗೆದುಕೊಳ್ಳಬೇಕು. ಹಾಗಾದರೆ ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ರಿ, ನಿಮ್ಮ ಕುಟುಂಬದೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ರಿ. ನಾಲ್ಕನೇದಾಗಿ ಊಟದ ಮುಂಚಿತವಾಗಿ ಊಟಕ್ಕಾಗಿ, ಆಹಾರಕ್ಕಾಗಿ ಪ್ರಾರ್ಥಿಸಿರಿ. ಐದನೇದಾಗಿ ನಿಮ್ಮ ಅಗತ್ಯತೆಗಳಿಗಾಗಿ ಪ್ರಾರ್ಥಿಸಿರಿ. ಹೌದು ಪ್ರಿಯ ದೇವ ಜನರೇ, ನಾನು ಯಾವಾಗಲೂ ಹೇಳುವಂಥ ಒಂದು ಸಂಗತಿ, ಅನೇಕ ಜನರಿಗೆ ಲೆಟರ್ ಬರೆದು ಅಭ್ಯಾಸವಿದೆ, ಕೆಲವರಿಗೆ ಲೆಟರ್ ಬರೆಸಿ ಅಭ್ಯಾಸವಿದೆ, ಕೆಲವರಿಗೆ ಪ್ರಾರ್ಥಿಸಿ ಅಭ್ಯಾಸವಿದೆ, ಕೆಲವರಿಗೆ ಪ್ರಾರ್ಥನೆ ನನಗಾಗಿ ಮಾಡಿರಿ ಎಂಬುದಾಗಿ ಹೇಳುವಂಥ ಅಭ್ಯಾಸವಿದೆ. ಅನೇಕ ಜನರು ಆ ಪ್ರಾರ್ಥನಾ ಗೋಪುರಗಳಿಗೆ ತಮ್ಮ ಪ್ರಾರ್ಥನಾ ಮನವಿಯನ್ನು ಬರೆಯುತ್ತಾರೆ. ನನಗಾಗಿ ಪ್ರಾರ್ಥಿಸಿರಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ, ನಾನು ಬಹಳ ಕಷ್ಟದಲ್ಲಿದ್ದೇನೆ. ಕಳೆದ ದಿನದಲ್ಲಿ ಆ ಒಂದು ವಿದೇಶದಿಂದ ಒಬ್ಬ ಸಹೋದರಿ ನನಗೆ ಫೋನ್ ಕಾಲನ್ನು ಮಾಡಿ ಅವರ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಬಹಳವಾಗಿ ದುಃಖದಿಂದ ನನಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದರು. ನಾನು ಕೆಲವು ದಿನಗಳು ಪ್ರಾರ್ಥಿಸುತ್ತಾ ಇದ್ದೆ. ತಿರುಗಿ ಅವರ ಸಮಸ್ಯೆಗಳು ಹಾಗೆ ಉಳಿದುಕೊಂಡಿದ್ದವು. ಒಂದು ದಿವಸ ತಿರುಗಿ ಪುನಃ ಅವರು ನನಗೆ ಕರೆ ಮಾಡಿದಾಗ ನಾನು ಮೊದಲನೇದಾಗಿ ನಾನು ಕೇಳಿದೆ, ನೀವು ನಿಮ್ಮ ಸಮಸ್ಯೆಗಳಿಗಾಗಿ ಅಳುತ್ತಾ ಇದ್ದೀರಾ, ನೀವು ಪ್ರಾರ್ಥನೆ ಮಾಡಲು ನಮಗೆ ಹೇಳುತ್ತಾ ಇದ್ದೀರಾ, ನಾವು ನಿಮಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ, ನೀವು ನಿಮ್ಮ ವಿಷಯಗಳಿಗಾಗಿ ನೀವು ಪ್ರಾರ್ಥಿಸುತ್ತಾ ಇದ್ದೀರಾ ಅಂತ ಕೇಳಿದೆ. ಅವರು ಹೇಳಿದರು, ಪಾಸ್ಟರ್ ನಮಗೆ ಸಮಯವೇ ಇಲ್ಲ, ಬೆಳಿಗ್ಗೆ 5 ಗಂಟೆಗೆ ಎದ್ರೆ ಸಂಜೆಯವರೆಗೂ ನನಗೆ ಬಹಳ ಕೆಲಸ, ದೇವರು ಹೇಗೆ ಬಿಡುಗಡೆ ಕೊಡುತ್ತಾರೆ? ನಾನು ಒಬ್ಬನೇ ಆ ಸಹೋದರಿಗಾಗಿ ಪ್ರಾರ್ಥಿಸಿದರೆ ದೇವರು ಬಿಡುಗಡೆ ಕೊಡುವವನಲ್ಲ. ನೀವು ಮೊದಲನೇದಾಗಿ ನೀವು ಪ್ರಾರ್ಥಿಸಿರಿ. ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆಯನ್ನ ನೀವು ಕೇಳಿಕೊಳ್ಳುತ್ತಾ ಇದ್ದೀರಾ, ತಪ್ಪಲ್ಲ. ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿರುವುದಾಗಿ ಇತರರಿಗೆ ಹೇಳುವ ಮುಂಚೆ ನೀವು ಪ್ರಾರ್ಥಿಸಿರಿ. ನಿಮ್ಮ ರೋಗಗಳಿಗಾಗಿ ಇತರರು ಪ್ರಾರ್ಥಿಸಲು ಹೇಳುವ ಮುಂಚೆ ನೀವು ಪ್ರಾರ್ಥಿಸಿರಿ. ನಿಮ್ಮ ಅಗತ್ಯತೆಗಳಿಗಾಗಿ ಇತರರ ಮುಂಚೆ ಹೇಳುವ ಮುಂಚಿತವಾಗಿ ನೀವು ಪ್ರಾರ್ಥಿಸಿರಿ. ಹೌದು ದೇವ ಮಗುವೆ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ದೇವರು ಎಷ್ಟು ಒಂದು ಒಳ್ಳೆಯ ವಾಗ್ದಾನವನ್ನ ಕೊಟ್ಟಿದ್ದಾರೆ. ಹೌದು, ನೀವು ಬೇಡಿಕೊಳ್ಳುವಾಗ ನಿಮ್ಮ ಅಗತ್ಯತೆಗಳು ಸಂಧಿಸಲ್ಪಡುತ್ತದೆ. ಆದ್ದರಿಂದ ನಿಮ್ಮ ಅಗತ್ಯತೆಯ ಮಧ್ಯದಲ್ಲಿ ನೀವು ಪ್ರಾರ್ಥಿಸಬೇಕು. 1, ಎಡಬಿಡದೆ ಪ್ರಾರ್ಥಿಸಬೇಕು. 2, ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥಿಸಬೇಕು. 3, ನಿಮ್ಮ ಕುಟುಂಬದೊಟ್ಟಿಗೆ ಪ್ರಾರ್ಥಿಸಿರಿ. 4, ನಿಮ್ಮ ಊಟಕ್ಕಾಗಿ, ಆಹಾರಕ್ಕಾಗಿ ಪ್ರಾರ್ಥಿಸಿರಿ. 5, ನಿಮ್ಮ ಅಗತ್ಯತೆಗಳಿಗಾಗಿ ನೀವು ಪ್ರಾರ್ಥಿಸಿರಿ. 6ನೇದಾಗಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳುವ ಮುಂಚಿತವಾಗಿ ಪ್ರಾರ್ಥನೆ ಮಾಡ್ರಿ. ದಾವೀದನ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಸ್ವಭಾವ ಇತ್ತು. ಅವನು ಏನಾದರೂ ಮಾಡುವ ಮುಂಚೆ ದೇವರ ಬಳಿಯಲ್ಲಿ ಕೇಳುತ್ತಾ ಇದ್ದ. ಚಿಕ್ಲಗ್ ಪಟ್ಟಣದಲ್ಲಿ ಅವನ ಜೀವನದಲ್ಲಿ ಬಹಳ ಒಂದು ಕಠಿಣವಾದಂಥ ಒಂದು ಸಮಯ ಚಿಕ್ಲಕ್ಕನ ಅನುಭವ. ಅವನ ಹೆಂಡತಿ, ಮಕ್ಕಳು, ದಾಸಿಯರು ಎಲ್ಲರನ್ನ ಶತ್ರುಗಳು ಕೊಂಡೊಯ್ದಿದ್ದಾರೆ. ದಾವೀದನಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆಗ ದಾವೀದನು ದೇವರ ಬಳಿ ಕೇಳುತ್ತಾ ಇದ್ದಾನೆ, ದೇವರೇ, ಆ ವೈರಿಗಳನ್ನು ನಾನು ಹಿಂದಟ್ಟಬಹುದೇ? ದೇವರು ಹೇಳುತ್ತಾ ಇದ್ದಾರೆ, ಹೋಗು, ಹಿಂದೆಟ್ಟು ನೀನು ಪೂರ್ಣವಾಗಿ ಅವರ ಏನೇನು ಕದ್ದುಕೊಂಡು ಹೋಗಿದ್ದಾರೋ, ಅವರು ಏನೇನು ತೆಗೆದುಕೊಂಡು ಹೋಗಿದ್ದಾರೋ ಅದೆಲ್ಲನ್ನ ಪಡೆದುಕೊಳ್ಳುವೆ. ಅದು ಒಂದೇ ಕಾರ್ಯಗಳಲ್ಲ, ಅನೇಕ ಕಡೆಗಳಲ್ಲಿ ದಾವೀದನು ಕೇಳುತ್ತಾ ಇದ್ದಾನೆ. ದಾವೀದನು ದೇವರ ಹತ್ರ ಕೇಳುತ್ತಾ ಇದ್ದಾನೆ. ಪ್ರಿಯ ದೇವರ ಮಗುವೆ, ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಮುಂಚೆ ಅನೇಕ ಪೋಷಕರೇ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ. ಅವರ ಮದುವೆಯ ವಯಸ್ಸಿಗೆ ಬಂದಿರುವಾಗ ಅವರ ವಿವಾಹ ಕಾರ್ಯಗಳಿಗಾಗಿ ಪ್ರಾರ್ಥಿಸಿರಿ. ನೋಡಿ, ಹಾಗೆ ಸುಮ್ಮನೆ ಏನೋ ಒಂದು ಒಳ್ಳೆ ಮನೆತನ, ಚೆನ್ನಾಗಿದ್ದಾನೆ ಹುಡುಗ ಎಂಬುದಾಗಿ ನಿಮ್ಮ ಆ ಮದುವೆ ಕಾರ್ಯಗಳಿಗೆ ಒಪ್ಪಿಕೊಳ್ಳಬೇಡ್ರಿ. ಪ್ರಾರ್ಥಿಸಿರಿ. ದೇವರ ಚಿತ್ತ ಇದೆಯಾ? ನೀವು ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳುವ ಮುಂಚಿತವಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಆ ಪ್ರಾರ್ಥನೆ ನಿಮ್ಮನ್ನ ಸರಿಯಾದ ಮಾರ್ಗದಲ್ಲಿ ಅದು ನಡೆಸುವಂಥದ್ದಾಗಿದೆ. ಹೌದು ಪ್ರಿಯ ದೇವ ಜನರೇ, ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಮುಂಚೆ ನೀವು ಪ್ರಾರ್ಥನೆ ಮಾಡ್ರಿ. ದೇವರು ನಿಜವಾಗಲೂ ದೇವರು ನಿಮಗೆ ಸಹಾಯ ಮಾಡುತ್ತಾರೆ. 7ನೇದಾಗಿ, ನಿಮ್ಮ ಜೀವಿತದಲ್ಲಿ ಬಾಧೆಗಳು ಬರುವಾಗ ಮನುಷ್ಯರ ಬಳಿ ಹೋಗಬೇಡ್ರಿ, ಪ್ರಾರ್ಥಿಸಿರಿ. ಅದಕ್ಕೆ ಯಾಕೋಬ 5ನೇ ಅಧ್ಯಾಯ
ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 13ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನ ಪ್ರಾರ್ಥಿಸಲಿ. ಬಾಧೆ ಪಡುವವನು ಏನು ಮಾಡಬೇಕಂತೆ? ಚಿಂತೆ ಮಾಡ್ರಿ ಎಂಬುದಾಗಿ ವಚನ ಹೇಳೋದಿಲ್ಲ. ಬಾಧೆ ಪಡುವವನು ಅವನು ದೇವರನ್ನ ಪ್ರಾರ್ಥಿಸಲಿ. ಅದರ ಅರ್ಥ, ನಿಮ್ಮ ಜೀವಿತದಲ್ಲಿ ಬಾಧೆಗಳು ಹೆಚ್ಚಾಗಿ ಬರುವಾಗ ಒಂದು ಸಂಗತಿಯನ್ನ ನೀವು ಮಾಡಬಹುದು, ಪ್ರಾರ್ಥನೆ ಮಾಡಬಹುದು. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಬಾಧೆಗಳು ಓಡಿ ಹೋಗ್ತದೆ, ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತದೆ. ನೀವು ಪ್ರಾರ್ಥಿಸುವಾಗ ದೇವರ ಅದ್ಭುತವು ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಹಾಗಾದರೆ ಬಾಧೆಗಳು ಬರುವಾಗ ನಾವು ಪ್ರಾರ್ಥಿಸಬೇಕು. ನಿರುತ್ಸಾಹದಲ್ಲಿರುವಾಗ ಪ್ರಾರ್ಥಿಸಿರಿ. ಮೊದಲನೇದಾಗಿ ನಾನು ಹೇಳಿದೆ, ಎಡಬಿಡದೆ ಪ್ರಾರ್ಥಿಸಿರಿ. ಮುಂಜಾನೆ ಸಮಯದಲ್ಲಿ ಪ್ರಾರ್ಥಿಸಿರಿ. ಮೂರನೇದಾಗಿ ನಾನು ಹೇಳಿದೆ, ಕುಟುಂಬದೊಂದಿಗೆ ಸೇರಿ ಪ್ರಾರ್ಥಿಸಿರಿ. ನಾಲ್ಕನೇದಾಗಿ ಊಟದ ಮೊದಲು ಆಹಾರಕ್ಕಾಗಿ ಪ್ರಾರ್ಥಿಸಿರಿ. ನಿಮ್ಮ ಅಗತ್ಯತೆಗಳಿಗಾಗಿ ಪ್ರಾರ್ಥಿಸಿರಿ. ಆರನೇದಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಮುಂಚೆ ಪ್ರಾರ್ಥಿಸಿರಿ. ಏಳನೇದಾಗಿ ಬಾಧೆಗಳು ಬರುವಾಗ ದೇವರಲ್ಲೇ ಪ್ರಾರ್ಥಿಸಿರಿ. ಎಂಟನೇದಾಗಿ ನಿರುತ್ಸಾಹದಲ್ಲಿರುವಾಗ ಪ್ರಾರ್ಥಿಸಿರಿ. 1 ಅರಸಗಳು 19ನೇ ಅಧ್ಯಾಯ 4ನೇ ವಾಕ್ಯ, ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲೆ ಗಿಡದ ಕೆಳಗೆ ಕೂತುಕೊಂಡು ಎಲಿಯನು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನಿಮ್ಮ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಇಲ್ಲಿ ಒಬ್ಬ ಭಕ್ತನು ಪ್ರಾರ್ಥಿಸುತ್ತಾ ಇದ್ದಾನೆ. ಏನಂದ್ರೆ, ಎಲಿಯನು ಒಬ್ಬ ಹೆಂಗಸಿಗೆ ಹೆದರಿ, ಆ ಹೆಂಗಸು ಹೇಳಿದಾಳೆ, ನಾಳೆ ಬೆಳಿಗ್ಗೆ ಆಗುವುದರೊಳಗೆ ನಿನ್ನ ಜೀವವನ್ನು ತೆಗೆದಿದ್ದರೆ ಹೇಳೆಂಬುದಾಗಿ ಈಜಿಬೇಳಲು ಒಂದು ದೊಡ್ಡ ಸವಾಲನ್ನು ಹಾಕಿದಾಗ ಎಲಿಯನು ನಿರುತ್ಸಾಹನಾಗಿ ಭಯಪಟ್ಟು ಬಹಳ ದೂರ ಓಡಿ ಹೋಗಿ ಒಂದು ಜಾಲೆ ಮರದ ಗಿಡದ ಕೆಳಗೆ ಕೂತುಕೊಂಡು ಪ್ರಾರ್ಥಿಸ್ತಾ ಇದ್ದಾನೆ. ಏನು ಪ್ರಾರ್ಥನೆ? ದೇವರೇ, ನನಗೆ ಸಾಕಾಯಿತು, ನನ್ನ ಜೀವವನ್ನು ತೆಗೆದುಕೋ. ಅಂದರೆ, ದೇವರೇ, ನನ್ನನ್ನು ಸಾಯಿಸು, ನನ್ನ ಪ್ರಾಣವನ್ನು ತೆಗೆ ಎಂಬುದಾಗಿ ಎಲಿಯನು ಪ್ರಾರ್ಥಿಸುತ್ತಾ ಇದ್ದಾನೆ. ಹೌದು ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ನಿರುತ್ಸಾಹದ ಅನುಭವಗಳು ಬರ್ತದೆ. ಕೆಲವು ಸಾರಿ ಎಲ್ಲ ಕೈ ಬಿಡಲ್ಪಟ್ಟಂತ ನಿರುತ್ಸಾಹ ಬರ್ತದೆ. ಏನು ಮಾಡಿದರೂ ನಮ್ಮ ಜೀವನದಲ್ಲಿ ಯಾಕೆ ಹೀಗೆ ಸಂಭವಿಸುತ್ತದೆ ಎಂಬುದಾಗಿ ಒಂದು ನಿರುತ್ಸಾಹ ಉಂಟಾಗ್ತದೆ. ಆ ಸಮಯದಲ್ಲಿ ನಾವು ಮಾಡಬೇಕಾದಂತ ಒಂದು ಕಾರ್ಯ ಪ್ರಾರ್ಥನೆ. ಎಲಿಯನು ನಿರುತ್ಸಾಹನಲ್ಲಿರುವಾಗ ಅವನು ಪ್ರಾರ್ಥನೆ ಮಾಡಿದ. ನಿಮ್ಮ ಜೀವಿತದಲ್ಲಿ ನಿರುತ್ಸಾಹದ ಅನುಭವಗಳು ಬರುವಾಗ ಪ್ರಾರ್ಥನೆ ಮಾಡ್ರಿ. ದೇವರು ನಿರುತ್ಸಾಹವನ್ನ ತೆಗೆದು ಹಾಕ್ತಾನೆ. ಮುಂದಿನ ವಾಕ್ಯದಲ್ಲಿ ನೋಡ್ತೇವೆ, ದೇವದೂತನ ಬಂದು ಅವನಿಗೆ ಎಬ್ಬಿಸಿ ಆಹಾರವನ್ನು ಕೊಟ್ಟು ಬಲ ಹೊಂದಿದವನಾಗೆಂಬುದಾಗಿ ಹೇಳಿದ್ರು. ನಿನ್ನ ನಿರುತ್ಸಾಹದ ಅನುಭವದಲ್ಲಿ ನೀನು ಪ್ರಾರ್ಥಿಸುವಾಗ ದೇವರ ಬಲವು ನಿನ್ನನ್ನು ಬಲಪಡಿಸ್ತದೆ. ಹಾಗಾದರೆ 9ನೇದಾಗಿ ನಾವು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು? ಜ್ಞಾನಕ್ಕಾಗಿ ಪ್ರಾರ್ಥಿಸರೆ. ಯಾಕೋಬ 1ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ. ಹೌದು ಪ್ರಿಯ ದೇವ ಜನರೇ, ಅನೇಕ ಸಾರಿ ನಾವು ಟ್ಯೂಷನ್ ಹೇಳಿಕೊಡುವವರ ಬಳಿಯಲ್ಲಿ ನಮ್ಮ ಮಕ್ಕಳಿಗೆ ಜ್ಞಾನ ಕಡಿಮೆಯಾಗಿದೆ ಬೋಧಿಸೆಂಬುದಾಗಿ ಹೇಳ್ತೇವೆ. ಅನೇಕ ಸಾರಿ ಅನೇಕ ಕೋಚಿಂಗ್ ಸೆಂಟರ್ಗಳಿಗೆ ನಾವು ಕಳುಹಿಸುತ್ತೇವೆ. ದೇವರ ವಾಕ್ಯ ಹೇಳ್ತದೆ, ನಿಜವಾದ ಜ್ಞಾನ ದೇವರಿಂದ ಬರುತ್ತದೆ. ನಾವು ಪ್ರಾರ್ಥಿಸುವಾಗ ನಮಗೆ ದೇವರು ಜ್ಞಾನವನ್ನು ಕೊಡುತ್ತಾರೆ. ಸೊಲೊಮೋನನು ಪ್ರಾರ್ಥನೆ ಮಾಡಿದನು, ದೇವರೇ, ನಾನು ಚಿಕ್ಕವನು, ನಾನು ವ್ಯವಹಾರ ಜ್ಞಾನ ಇಲ್ಲದವನು, ನನಗೆ ಜ್ಞಾನ ಕೊಡು. ದೇವರು ಜ್ಞಾನವನ್ನ ಸೊಲೊಮೋನನಿಗೆ ಕೊಟ್ಟರು. ಹೌದು ಪ್ರಿಯ ದೇವರ ಮಗುವೆ, ನೀನು ಜ್ಞಾನಕ್ಕಾಗಿ ಪ್ರಾರ್ಥಿಸಬೇಕು. ಅದು ಮಾತ್ರವಲ್ಲ, ನಾವು ದೇಶಕ್ಕಾಗಿ ಪ್ರಾರ್ಥಿಸಬೇಕು. ಹೌದು, ನಮ್ಮ ದೇಶಕ್ಕಾಗಿ ನಾವು ಸ್ತೋತ್ರ ಮಾಡಬೇಕು. ಒಂದು ಒಳ್ಳೆಯ ಈ ಭಾರತ ದೇಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ದೇಶಕ್ಕಾಗಿ ನಾವು
ಪ್ರಾರ್ಥಿಸಬೇಕು. ದೇಶದ ಬಗ್ಗೆ ಕೇವಲ ನಕಾರಾತ್ಮಕವಾದ ಸಂಗತಿಗಳನ್ನು ಮಾತನಾಡುವುದಲ್ಲ, ಆ ನಕಾರಾತ್ಮಕವಾದ ಮಾತುಗಳನ್ನು ಮಾತನಾಡುವ ಬದಲು ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಒಬ್ಬ ಭಕ್ತರು ಈ ರೀತಿಯಾಗಿ ಹೇಳಿದ್ದಾರೆ, ನಾವು ಟಿವಿಯಲ್ಲಿ ನೋಡುವಂಥ ದೇಶದ ಅನೇಕ ವಿಚಾರಗಳು, ದೇಶದಲ್ಲಿ ನಡೆಯುತ್ತಾ ಇರುವ ಅನೇಕ ಅನಾಚಾರಗಳು, ಅದೇ ಸಮಯವನ್ನು ನಾವು ನ್ಯೂಸ್ ನೋಡುವಂಥ ಸಮಯವನ್ನು ನಾವು ಕಳೀತೇವೆ. ಅದೇ ಸಮಯವನ್ನು ನಾವು ಪ್ರಾರ್ಥನೆಯಲ್ಲಿ ಕಳೆಯುವುದಾದರೆ ಆ ನ್ಯೂಸಲ್ಲಿ ಬರುವಂಥ ಸಂಗತಿಗಳು ವ್ಯತ್ಯಾಸವಾಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಅದು ನಿಜ ಪ್ರಿಯ ದೇವಜನರೇ. ಅನೇಕ ಅಲ್ಲಲ್ಲಿ ಬಾಂಬ್ ಸ್ಫೋಟಗಳು, ಅಲ್ಲಲ್ಲಿ ಅನೇಕ ಸ್ತೋತ್ರ ಅನಾಚಾರಗಳು, ದರೋಡೆಗಳು, ಕೊಲೆಗಳು, ಅನೇಕ ವಿಧವಾದ ಕಾರ್ಯಗಳನ್ನು ನಾವು ಕೇಳುತ್ತಾ ಇದ್ದೇವೆ. ನಾವೇನು ಮಾಡಬೇಕು? ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಸಂರಕ್ಷಣೆಗಾಗಿ, ನಮ್ಮ ದೇಶದ ರಕ್ಷಣೆಗಾಗಿ ನಾವು ಪ್ರಾರ್ಥಿಸಬೇಕು. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ, ಯೇಸು ಕ್ರಿಸ್ತನ ಅಲ್ಲಿ ದೇವರ ವಚನ ಹೇಳ್ತದೆ, ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳುವುದಾದರೆ ನಾನು ದೇಶದಲ್ಲಿ ನಾನು ಸೌಖ್ಯವನ್ನು, ಕ್ಷೇಮವನ್ನು ಕೊಡುವೆನು. ಹೌದು ಪ್ರಿಯ ದೇವ ಜನರೇ, ದೇವರು ಬಯಸುವಂಥದ್ದು ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸಬೇಕು. 11ನೇದಾಗಿ ನಾವು ಎಲ್ಲರ ರಕ್ಷಣೆಗಾಗಿ ಪ್ರಾರ್ಥಿಸಬೇಕು, ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಬೇಕು. 1 ತಿಮೋಥೆ 2ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತದೆ, ಎಲ್ಲ ಜನರು ರಕ್ಷಿಸಲ್ಪಡಬೇಕೆಂಬುದು ದೇವರ ಚಿತ್ತವಾಗಿದೆ. ಅದು ಮಾತ್ರವಲ್ಲ, ಅರಸುಗಳಿಗಾಗಿಯೋ ಅಧಿಕಾರಿಗಳಿಗಾಗಿಯೋ ಪ್ರಾರ್ಥಿಸಿರಿ. ನಾವು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಬೇಕು. ಕೊನೆಯದಾಗಿ ನಾವು ಮಲಗುವ ಮುಂಚೆ ಪ್ರಾರ್ಥಿಸಬೇಕು. ನಾನು ಹೇಳಿದೆ, ಮುಂಜಾನೆ ಸಮಯ ಪ್ರಾರ್ಥಿಸಬೇಕು. ಕೊನೆಯದಾಗಿ ನೀವು ಮಲಗುವ ಮೊದಲು ನೀವು ಪ್ರಾರ್ಥಿಸಿರಿ. ಒಬ್ಬ ಭಕ್ತರು ಈ ರೀತಿಯಾಗಿ ಹೇಳಿದ್ದಾರೆ, ನಿಮ್ಮ ಅನುದಿನದ ಜೀವನ ಹೇಗಿರಬೇಕೆಂಬುದಾಗಿ ಹೇಳಿದ್ರೆ, ಪ್ರಾರ್ಥನೆಯ ಕೀಲಿ ಕೈಯೊಂದಿಗೆ ನಿಮ್ಮ ಹೊಸ ದಿನ ಪ್ರಾರಂಭವಾಗಬೇಕು. ಅದೇ ಪ್ರಾರ್ಥನೆಯ ಕೀಲಿಯಿಂದ ನಿಮ್ಮ ಆ ದಿನ ಅದು ಮುಗಿಸಬೇಕು. ಪ್ರಾರ್ಥನೆ ಕೀಲಿ ಕೈಯಿಂದ ನಿಮ್ಮ ದಿನವನ್ನು ಆರಂಭಿಸಬೇಕು. ಅದೇ ಪ್ರಾರ್ಥನೆಯ ಕೀಲಿ ಕೈಯಿಂದ ಆ ದಿನವನ್ನು ನೀವು ಮುಗಿಸಬೇಕು. ಹೌದು ಪ್ರಿಯ ದೇವ ಜನರೇ, ಅದು ಆಶೀರ್ವಾದ. ಹಾಗೆ ನೀವು ಮಾಡುವುದಾದರೆ ಯಾವ ದುಷ್ಟನು ಒಳಗಡೆ ಬರೋದಿಲ್ಲ. ಏಕೆಂದರೆ ಈ ಕೀಲಿಕೆ ಯಾವಾಗಲೂ ಸೇಫ್ಟಿಯನ್ನು ಅಥವಾ ಸಂರಕ್ಷಣೆಯನ್ನು ಕೊಡುವಂಥದ್ದಾಗಿದೆ. ಹೌದು, ನಮ್ಮ ಜೀವಿತದಲ್ಲಿ ನಾನು 12 ಸಂಗತಿಗಳನ್ನು ಹೇಳಿದೆ. ಯಾವ ಸಮಯದಲ್ಲಿ ನಾವು ಪ್ರಾರ್ಥಿಸಬೇಕು. ಎಡಬಿಡದೆ ಪ್ರಾರ್ಥಿಸಿರಿ. ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥಿಸಿರಿ. ನಿಮ್ಮ ಕುಟುಂಬದೊಂದಿಗೆ ಪ್ರಾರ್ಥಿಸಿರಿ. 4ನೇದಾಗಿ ಊಟದ ಮೊದಲು ಆಹಾರಕ್ಕಾಗಿ ಪ್ರಾರ್ಥಿಸಿರಿ. ಅಗತ್ಯತೆಗಳಿಗಾಗಿ ಪ್ರಾರ್ಥಿಸಿರಿ. 6ನೇದಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಮುಂಚೆ ಪ್ರಾರ್ಥಿಸಿರಿ. 7ನೇದಾಗಿ ಬಾಧೆಗಳು ಬರುವಾಗ ಪ್ರಾರ್ಥಿಸಿರಿ. 8ನೇದಾಗಿ ನೀವು ನಿರುತ್ಸಾಹದಲ್ಲಿರುವಾಗ ಪ್ರಾರ್ಥಿಸಿರಿ. 9ನೇದಾಗಿ ನಿಮ್ಮ ಜ್ಞಾನಕ್ಕಾಗಿ ಪ್ರಾರ್ಥಿಸಿರಿ. 10ನೇದಾಗಿ ನಿಮ್ಮ ದೇಶಕ್ಕಾಗಿ, ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಿರಿ. 11ನೇದಾಗಿ ಎಲ್ಲ ಜನರು ರಕ್ಷಣೆ ಹೊಂದುವಂತೆ ಅಧಿಕಾರಿಗಳಿಗಾಗಿಯೂ ಅರಸುಗಳಿಗಾಗಿಯೂ ಪ್ರಾರ್ಥಿಸಿರಿ. 12ನೇದಾಗಿ ಮಲಗುವ ಮುಂಚೆ ಪ್ರಾರ್ಥಿಸಿರಿ. ಹೌದು ಪ್ರಿಯ ದೇವ ಜನರೇ, ಇದು ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂಬುದಾಗಿ ನಾನು ಭಾವಿಸ್ತೇನೆ. ಇದನ್ನು ಕೇಳಿಸಿಕೊಂಡದ್ದು ಮಾತ್ರವಲ್ಲ, ನಮ್ಮ ದೈನಂದಿನ ಜೀವಿತದಲ್ಲಿ ಇದನ್ನು ಅಳವಡಿಸಿಕೊಂಡು ನಾವು ಮುಂದೆ ಒರೆಯೋಣ. ದೇವರು ನಮಗೆ ಆಶೀರ್ವಾದವನ್ನು ಕೊಡುತ್ತಾನೆ. 1 ನಿಮಿಷ ಇರುವ ಸ್ಥಳದಲ್ಲಿ ತೀರ್ಮಾನ ತೆಗೆದುಕೊಳ್ಳ್ರೆ. ಹೇಳಿದಂಥ ಎಲ್ಲ ಸನ್ನಿವೇಶಗಳಲ್ಲಿ, ಎಲ್ಲ ಸಮಯಗಳಲ್ಲಿ, ದೇವರೇ ನನ್ನ ಪ್ರಾರ್ಥಿಸುವವನಾಗಿ ನನ್ನನ್ನು ಮಾರ್ಪಡಿಸು, ನಿನ್ನ ಸಮ್ಮುಖವನ್ನು ಹುಡುಕಿ ನಾನು ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳಿರಿ. ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಿನ್ನ ವಾಕ್ಯದ ಆಧಾರದಲ್ಲಿ ದೇವರೇ ನಾವು ಯಾವ್ಯಾವ ಸಮಯದಲ್ಲಿ ಪ್ರಾರ್ಥಿಸಬೇಕು ಎಂಬುದಾಗಿ ನಾವು ಧ್ಯಾನಿಸಲಿಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ದಿನಗಳನ್ನು ದೇವರೇ ಪ್ರಾರ್ಥನಾ ದಿನಗಳಾಗಿ ನೀವು ಮಾರ್ಪಡಿಸಿರಿ. ಹೌದಪ್ಪ, ನಮ್ಮ ಆತ್ಮೀಕ ಜೀವನದಲ್ಲಿ ಎಲ್ಲ ಕಾರ್ಯಗಳಿಗಾಗಿ ಸಮಸ್ಯೆಗಳು ಬರುವಾಗ ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥಿಸುವಂತೆ, ರಾತ್ರಿಯ ವೇಳೆಯಲ್ಲಿ ಪ್ರಾರ್ಥಿಸುವಂತೆ, ತೀರ್ಮಾನ ತೆಗೆದುಕೊಳ್ಳುವ ಮುಂಚೆ ಪ್ರಾರ್ಥಿಸುವಂತೆ, ಕುಟುಂಬದೊಂದಿಗೆ ಸೇರಿ ಪ್ರಾರ್ಥಿಸುವಂತೆ, ದೇವರೇ ನಮ್ಮ ದೇಶಕ್ಕಾಗಿ, ಜನರ ರಕ್ಷಣೆಗಾಗಿ, ಬಾಧೆಗಳು ಬರುವಾಗ ಬಾಧೆಗಳನ್ನು ನೋಡದೆ ಬಾಧೆಗಳ ಮಧ್ಯದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸುವಂತೆ ನಮಗೆ ಸಹಾಯ ಮಾಡ್ರಿ. ನೀವು ನಮಗೆ ಸಹಾಯ ಮಾಡಲಿಕ್ಕಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನಾ ಜೀವಿತವನ್ನು ಹೆಚ್ಚಿಸಿ ನಿನ್ನ ನಾಮ ಮಹಿಮೆ ಹೊಂದಲಿಕ್ಕಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನಿಮಗೆ
ಮಹಿಮೆಯನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಈ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಆಶೀರ್ವಾದವನ್ನು, ದಯೆಯನ್ನು, ಕೃಪೆಯನ್ನು ನೀವು ದಯಪಾಲಿಸರೆ. ನಿಮ್ಮ ಆಶೀರ್ವಾದ ನಿರಂತರವಾಗಿ ನಿನ್ನ ಜನರ ಮೇಲೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು.